ಕಂದಾಯ ಇಲಾಖೆಯಿಂದ ಕನ್ನಡ ಭವನದಲ್ಲಿಂದು ಕಂದಾಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳು, ನೌಕರರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಮನಸಂತೋಷಕ್ಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ಕನ್ನಡ ಸಂಗೀತ ಗಾಯನ ಸ್ಪರ್ಧೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾಧ್ಯಕ್ಷ ನರಸಿಂಹರಾಜು ಅವರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಇಲಾಖೆಯಿಂದ ಯಾವುದೇ ಅರ್ಜಿಗಳು ವಿಲೇವಾರಿ ಆಗುವುದು ವಿಳಂಬವಾಗುತ್ತಿಲ್ಲ, ಸರಿಯಾದ ಸಮಯಕ್ಕೆ ಕ್ರಮ ವಹಿಸಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ನರಸಿಂಹರಾಜುರವರು ಸುದ್ದಿಗಾರರಿಗೆ ತಿಳಿಸಿದರು. ಭೂಮಿ ಬೆಲೆ ಹೆಚ್ಚಾದಂತೆ ಕುಟುಂಬಗಳಲ್ಲಿ ವ್ಯಾಜ್ಯಗಳು ಹೆಚ್ಚಾಗುತ್ತಿದೆ. ಅನೇಕ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಬಿಟ್ಟು ಖಾತೆ ಮಾಡಿಕೊಡಿ ಎಂದು ಬರುವ ಸಂಖ್ಯೆ ಹೆಚ್ಚಾಗಿದೆ. ಕಾನೂನು ಪ್ರಕಾರ ಹೆಣ್ಣು ಮಕ್ಕಳು ಸಹ ಹಕ್ಕುವುದರಿಂದ ನಾವು ಖಾತೆ ಮಾಡಲು ಬರುವುದಿಲ್ಲ. ಹೀಗಾಗಿ ಕೆಲವೊಂದು ಅರ್ಜಿ ವಿಲೇವಾರಿ ವಿಳಂಬವಾಗುತ್ತಿದೆ. ಆದರೆ ಕಂದಾಯ ಇಲಾಖೆಯಿಂದ ಸಮಸ್ಯೆ ಉದ್ಭವ ಆಗುತ್ತಿಲ್ಲ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ದೊಡ್ಡ ಇದೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಕಂದಾಯ ಇಲಾಖೆ ಸಿಜೆ ಎಲ್ಲರಿಗೂ ಸಿಗೋದಿಲ್ಲ. ಎಷ್ಟೋ ಇಲಾಖೆದವರು ಇಲ್ಲಿ ನೀವು ಕುಳಿತಿರುವಂತವರು ಪ್ರತಿಯೊಬ್ಬರು ಸುಮಾರು 1,000ರಿಂದ 5,000, 10,000, ಕೆಲವರು ಲಕ್ಷ ಜನದ ನಡುವೆ ಒಂದು ಫೈಟ್ ಮಾಡಿ ತಾವು ಕಂದಾಯ ಇಲಾಖೆಗೆ ಬಂದಿದೆ. ಸೊ ಎಲ್ಲರಿಗೂ ಸಿಗುವಂತ ಇಲಾಖೆ ಅಲ್ಲ. ಅದರಲ್ಲೇ ಬೆರಳಿಕೆಯಷ್ಟು ಅತಿ ಪ್ರಯತ್ನ ಮಾಡಿದಂಥವರಿಗೆ ಇವತ್ತು ಕಂದಾಯ ಇಲಾಖೆ ಸಿಗುತ್ತೆ. ನೀವು ಯಾವುದೇ ಪರೀಕ್ಷೆಯಲ್ಲಿ ನೋಡ್ಬೋದು, ಬೆರಳಿಕೆಯಷ್ಟು ಜನರಿಗೆ ಮಾತ್ರ ಕಂದಾಯ ಇಲಾಖೆ ಬರುತ್ತೆ. ಸೊ ಇದರ ಉದ್ದೇಶ ಏನು? ಅತಿ ಹೆಚ್ಚು ಬುದ್ಧಿವಂತರು, ಅತಿ ಹೆಚ್ಚು ಜನರಿಗೆ ಬೇಕಾದಂತ ಕೆಲಸ ಮಾಡುವಂಥದ್ದಿರುವುದರಿಂದ ಅದರಲ್ಲಿ ಅತಿ ನಮ್ಮನ್ನ ಸೆಲೆಕ್ಟ್ ಮಾಡಿ ತಗೊಳ್ತಾರೆ. ಈಗ ತಾವೆಲ್ಲ ನೋಡ್ಬೋದು, ಇನ್ನು ವಿಲೇಜ್ ಅಕೌಂಟೆಂಟ್ರು ಈಗ ಎಕ್ಸಾಮ್ ನಡೀತಾ ಇದೆ. ಸುಮಾರು 5ರಿಂದ 6 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಸೊ ಇದರ ಅರ್ಥ ಏನು? ಜನರಿಗೆ ನಾವು ಇವತ್ತು ಎಷ್ಟೇ ನಾವು ಒತ್ತಡದಲ್ಲಿ ಕೆಲಸ ಮಾಡಿದ್ರು ಜನರಲ್ಲಿ ಕಂದಾಯ ಇಲಾಖೆ ಬಗ್ಗೆ ಆ ನಂಬಿಕೆ ಇದೆ. ಅದಕ್ಕೋಸ್ಕರ ಜನ ಇನ್ನು ಕಂದಾಯ ಇಲಾಖೆಗೆ ಸೇರ್ಕೊಳ್ಳಿಕ್ಕೆ ಇಷ್ಟನೂ ಪಡ್ತಾ ಇದ್ದಾರೆ, ಮತ್ತೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೂ ಇಷ್ಟಪಡ್ತಾ ಇದ್ದಾರೆ. ಎಷ್ಟೇ ನಾವು ಒತ್ತಡದಿಂದ ಕೆಲಸ ಮಾಡ್ಬೋದು, ಎಷ್ಟೇ ನಾವು ನಮ್ಮ ಎಲ್ಲ ನಮ್ಮ ವೈಯಕ್ತಿಕ ಜವಾಬ್ದಾರಿಗಳನ್ನ ಬದಿಗಿಟ್ಟು ನಾವು ಕೆಲಸ ಮಾಡ್ಬೋದು. ಆದರೂ ಕಂದಾಯ ಇಲಾಖೆ ಇನ್ನೂವರೆಗೂ ಆದರೂ ಮಹತ್ವ ಅಷ್ಟೇ ಮಹತ್ವ ಇದೆ. ಯಾವುದೇ ಪರೀಕ್ಷೆಯಲ್ಲಿ ನೋಡ್ಬೋದು, ಇವನ್ನೇ ಒಬ್ಬರು FDA ಕರೆದ್ರು ಕಂದಾಯ ಇಲಾಖೆ ಏನಾದರೂ ಕರೆದ್ರೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. SDA ಕರೆದ್ರು ಫಸ್ಟ್ ಪ್ರಯಾರಿಟಿ ಇರುತ್ತೆ. ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ಸ್ ಇಷ್ಟು ಬಂದಿದೆ ಅಂದರೆ ಎಕ್ಸಾಮ್ ನಡೆಸಲಿಕ್ಕೆ ಮತ್ತೆ ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ, ಅಷ್ಟು ಅರ್ಜಿ ಬಂದಿದೆ. ಸೊ ನಾವೇನು ಮಾಡ್ಬೇಕಂದ್ರೆ ನಮ್ಗೊಂದು ಸಿಕ್ಕಂಥ ಪುಣ್ಯ ಅಂತ ತಿಳ್ಕೊಬೇಕು. ನಾವು ಹಿಂದಿನ ಜನರಲ್ಲಿ ಏನು ಪುಣ್ಯದ ಕೆಲಸ ಮಾಡಿರೋದ್ರಿಂದ ಈಗ ನಮಗೆ ಈ ಜನರಲ್ಲಿ ಕಂದಾಯ ಇಲಾಖೆಯಲ್ಲಿ ಸಿಕ್ಕಿದೆ. ಜನರಿಗೆ ನಾವು ಮುಟ್ಟುವಂಥದ್ದಾಗಲಿ, ಜನರಿಗೆ ಸಮೀಪದಲ್ಲಿರುವಂಥದ್ದಾಗಲಿ, ಅಥವಾ ಜನರಿಗೋಸ್ಕರ ಕೆಲಸ ಮಾಡುವಂಥದ್ದು ನಮ್ಗೆ ಇವತ್ತು ಸಿಕ್ಕಿದೆ. ಸೊ ಈ ಎಲ್ಲ ಏನು ನಾವು ಸಿಕ್ಕಿದೆ ಇದನ್ನ ಎಲ್ಲರೂ ನಾವು ಸದುಪಯೋಗಪಡಿಸ್ಕೊಳ್ಳೋಣ. ಎಷ್ಟೇ ನಮ್ಮ ಕಷ್ಟ ಕಾರ್ಪಣೆಗಳಲ್ಲಿ ಒತ್ತಡ ಇರಲಿ, ನಾವು ಜನರ ಸೇವೆಗೆ ಕಂದಾಯ ಇಲಾಖೆ ಸದಾ ಮುಂದೆ ಇರುತ್ತೆ ಅನ್ನೋದನ್ನ ಜನರಿಗೆ ನಾವು ಏನು ವಿಶ್ವಾಸ ಇದೆ ಆ ವಿಶ್ವಾಸವನ್ನ ನಾವು ಉಳಿಸ್ಕೊಳ್ಳುವಂತ ಕೆಲಸವನ್ನ ಈ ಮುಂಬರುವ ವರ್ಷಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ವೇದಿಕೆಗೆ ನಮಗೆ ಮಾತಾಡಲಿಕ್ಕೆ ಭಾಜನರ ದತ್ತರು ಶ್ರೀಯುತ ನಿಮ್ಮೆಲ್ಲರ ಪ್ರೀತಿಯ ಮೋಹನ್ ಸರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಸರ್ಕಾರ ಕೋವಿಡ್ ಟೈಮಲ್ಲಿ ಸಂಜೆ ಆದೇಶ ಮಾಡ್ತು, ಅನಾಥ ಶವಗಳನ್ನ ನೀವು ಸಂಸ್ಕಾರ ಮಾಡಬೇಕು ಅಂತ ಹೇಳಿ. ಸುಮಾರು 42 ಅನಾಥ ಶವಗಳಿಗೆ ಸಂಸ್ಕಾರ ಮಾಡಿದವರು ಖುದ್ದು ಅವರೇ ನಿಂತ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಅದೇನೇನು ಶಾಸ್ತ್ರೋತ್ಸವ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರು. ಹಾಗೆ ಅದೊಂದು ಮುಖ್ಯವಾಗಿ ನಾನು ಅಂತೀನಿ. ಆಮೇಲೆ ಬಟ್ ಅವ್ರೇನು ಮಾಡಲ್ಲ, ಮನಸ್ಸು ತುಂಬಾ ಒಳ್ಳೇದು. ಇನ್ನು ಮುಂದೆ ಕೊಡ್ತಾ ಇದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರು ಯಾವುದೇ ಸನ್ಮಾನ ಇದ್ರಲ್ಲೂ ಗುರ್ಸಿರ್ಲಿಲ್ಲ, ವೇದಿಕೆಯಲ್ಲಿ ಗುರ್ಸಿದೀವಿ. ದಯವಿಟ್ಟು ಅವರನ್ನು ಗೌರವಿಸೋಣ. ಥ್ಯಾಂಕ್ ಯು ಸರ್. ಸರ್ ನೋಡಿ, ಓಕೆ ಸರ್, ಥ್ಯಾಂಕ್ ಯು. ರಾಜ್ಯ ಮಟ್ಟದ ಕ್ರೀಡಾಕೂಟನ ಬೆಂಗಳೂರಿಂದ ಶಿವಮೊಗ್ಗದಿಂದ ಅಲ್ಲೆಲ್ಲ ಹೋರಾಟ ಮಾಡ್ಕೊಂಡು ತುಮಕೂರಿಗೆ ಮಾಡಿಸಿದ
ಏಕೈಕ ಅಧ್ಯಕ್ಷರು. ಅದು ಒಂದು ಹೆಮ್ಮೆಯ ವಿಚಾರ. ಅವ್ರನ್ನೂ ಬನ್ನಿ ಸುನೀಲ್ ಸರ್, ತಾವು ಬನ್ನಿ. ಇದು ನೋಡಿ ನೋಡಿ ಬರೀ ಬರೀ ಜೋರಾದ ಜಪ್ಪಲೆ ಗಿರೀಶ್ ಅವರು ಯಜ್ಞಕ್ಕೆ ಜಪ್ಪಲೆ ಯಾಕೆ ರೆಡಿ. ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘ ಹಾಗೆಯೇ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ವತಿಯಿಂದ ಜುಲೈ 1ನೇ ತಾರೀಕು ನಾವು ಕಂದಾಯ ಇಲಾಖೆಯ ದಿನಾಚರಣೆಯನ್ನು ನಮ್ಮ ಇಲಾಖೆಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಇದು ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ. ಈ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ಸುಮಾರು ತುಮಕೂರು ತಾಲೂಕಿಗೆ ಸಂಬಂಧಪಟ್ಟಂಗೆ 20 ಜನರನ್ನು ನಾವು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ನಾವು ಇವತ್ತು ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದೇವೆ. ಇದು ಯಾಕೆ ಅಂದರೆ ಸನ್ಮಾನಗಳು ನಮ್ಮ ಇಲಾಖೆ ನೋಡಿ ಎಷ್ಟು ಹಗಲು ರಾತ್ರಿ ಕೂಡ ನಾವು ಕೆಲಸ ಮಾಡಿ, ಚುನಾವಣೆ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಬರ ಪರಿಹಾರ ಇರ್ಬೋದು, ರೈತರಿಗೆ ಪಾಣಿ ತಿದ್ದುಪಡಿ ಮಾಡೋ ಕಾರ್ಯಕ್ರಮ ಇರ್ಬೋದು, ಹಾಗೆ ಈಗಾಗಲೇ ಪೌತಿ ವಾರ್ಷಿಕ ಖಾತೆ ಆಂದೋಲನ ಕೂಡ ನಾವು ಮಾಡಿದ್ದೇವೆ. ತುಮಕೂರು ತಾಲೂಕಲ್ಲಿ ಸುಮಾರು 23,457 ಜನರನ್ನು ನಾವು ಗುರುತಿಸಿದ್ದೀವಿ. ಇದುವರೆಗೂ ಕೂಡ ಅವರು ಪೌತಿ ಖಾತೆ ಮಾಡಿಕೊಂಡಿಲ್ಲ. ಇಂಥ ಇಲಾಖೆ ಸಾರ್ವಜನಿಕರೊಂದಿಗೆ ಬಹಳ ಹತ್ತಿರವಾದ ಇಲಾಖೆ ನಮ್ಮ ಕಂದಾಯ ಇಲಾಖೆ. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ನಾವು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಸುಮಾರು 41 ಸೇವೆಗಳನ್ನು ನಾಡ ಕಚೇರಿ ಕೊಡ್ತಾ ಇದ್ದೀವಿ, ಅಟಲ್ಜಿ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದೀವಿ. ಜೊತೆಗೆ ತಾಲೂಕು ಕಚೇರಿಯಲ್ಲಿ ಇರುವಂಥ ಎಲ್ಲ ಸವಲತ್ತುಗಳನ್ನು ಕಂದಾಯ ಇಲಾಖೆ ತಾವೆಲ್ಲ ನೋಡಿರ್ಬೋದು. ನಮ್ಮ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಸಾಹೇಬರು ಅನೇಕ ಹೊಸ ಯೋಜನೆಗಳನ್ನು ಜಾರಿ ತರಬೇಕು ಅಂತೇಳಿ ನಮಗೆ ಕೊಡ್ತಾ ಇದ್ದಾರೆ. ಹೊಸ ಸರ್ಕಾರ ಬಂದ ಮೇಲೆ ಈ ಒಂದು ಇಲಾಖೆಗಳ ಯೋಜನೆ ಜಾರಿಗೊಳಿಸೋದು ನಮ್ಮ ಕರ್ತವ್ಯ. ಅದೇ ರೀತಿ ನಾವು ಕೂಡ ನಮ್ಮ ಗ್ರಾಮ ಸಹಾಯಕರಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ ಕೂಡ, ಜಿಲ್ಲಾಧಿಕಾರಿಗಳು ಕೂಡ ಹೊಸದಾಗಿ ಬಂದಿದ್ದಾರೆ ತುಮಕೂರು ಜಿಲ್ಲೆಗೆ. ಆದರೆ ಅವರ ಕಾರ್ಯಶೈಲಿನೂ ಕೂಡ ಹೆಚ್ಚು ಗಮನ ಹರಿಸುವಂಥದ್ದು. ಮೇಡಮ್ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ಜನಸ್ಪಂದನ ತಾವೆಲ್ಲ ನೋಡಿರ್ಬೋದು. ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರಿಗೆ ನೀಡುವಂತಹ ಸವಲತ್ತುಗಳನ್ನು ನಾವು ನೇರವಾಗಿ ಪಿಂಚಣಿ ಇರ್ಬೋದು ಅಥವಾ ರಸ್ತೆ ತೆರವು ಇರ್ಬೋದು, ಗ್ರಾಮಕ್ಕೆ ಅವರ ಜಮೀನಿಗೆ ಹೋಗುವಂಥ ರಸ್ತೆ ತೆರವು ಮಾಡಿಕೊಟ್ಟಿಲ್ಲ ಅನ್ನೋದಿರ್ಬೋದು, ಹೀಗೆ ಹಲವಾರು ಜನಗಳಿಗೆ ನೇರವಾಗಿ ಅರ್ಜಿಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿ ಇತ್ಯರ್ಥ ಮಾಡುವಂಥ ಕಾರ್ಯಕ್ರಮವನ್ನು ಜನಸಂಪರ್ಕ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸಚಿವರಾದ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಸಾಹೇಬ್ರವರ ನೇತೃತ್ವದಲ್ಲಿ ಹಾಗೆಯೇ ಕೆ ರಾಜಣ್ಣ ಸರ್ ಅವರು ಅನೇಕ ಶಾಸಕರು ಆಯಾ ತಾಲೂಕಿನ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ನಾವು ಕಂದಾಯ ಇಲಾಖೆ ಅವರ ಜೊತೆಯಲ್ಲಿದ್ದು ಎಲ್ಲ ಇಲಾಖೆ ಇರ್ತದೆ, ಆದರೆ ವಿಶೇಷವಾಗಿ ಕಂದಾಯ ಇಲಾಖೆ ಬಹಳ ಮುಖ್ಯವಾದ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮ ದಿನ ಇವತ್ತು ಕಂದಾಯ ಇಲಾಖೆ ದಿನ. ಏನು ಪತ್ರಿಕೋದ್ಯಮ ದಿನಾಚರಣೆ ಕೂಡ ಇವತ್ತಿದೆ, ಅವರು ಕೂಡ ಈ ಸಂದರ್ಭ ಶುಭಾಶಯ ಹೇಳ್ತೀನಿ. ಹಾಗೆಯೇ ಡಾಕ್ಟರ್ಸ್ ಡೇ ಅವ್ರದ್ದು ಕೂಡ ಇವತ್ತು ದಿನ ಇದೆ. ಜುಲೈ 1 ಇವತ್ತು ಕೂಡ ಬಹುಮುಖ್ಯವಾದ ದಿನ. BNS ಭಾರತ ಒಂದು ಆಡಳಿತದಲ್ಲಿ ನ್ಯಾಯಾಲಯದಲ್ಲಿ ಇವತ್ತು ಒಂದು ಹೊಸದ ಕಾನೂನನ್ನು ಕೂಡ ಜಾರಿಗೆ ತಂದ ದಿನ ನೋಡಿ. ವಿಶೇಷವಾಗಿ IPC ರದ್ದು ಮಾಡಿ BNS ಅಂತೇಳಿ ಒಂದು ಜಾರಿಗೊಳಿಸಿದ್ದಾರೆ. ಇದು ಕೂಡ ಒಂದು ವಿಶೇಷವಾದ ದಿನ, ನಮಗೂ ಕೂಡ ವಿಶೇಷವಾದ ದಿನ. ಕಂದಾಯ ಇಲಾಖೆಯ ನೌಕರರ ದಿನ ಇವತ್ತು. ನಾವು ರೈತರಿಗೆ ಬಹಳ ಹತ್ತಿರವಾದಂಥ ಇಲಾಖೆ ನಮ್ಮದು. ಈ ದಿನವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೇವೆ. ಈಗಾಗಲೇ ಸನ್ಮಾನವನ್ನು ಕೂಡ ಮುಗಿಸಿದ್ದೇವೆ. ಅಪರ ಜಿಲ್ಲಾಧಿಕಾರಿ, ಜಿಲ್ಲಾಧಿಕಾರಿಗಳು ಹಾಗೆ ತಹಸೀಲ್ದಾರ್ಗಳು ಕೂಡ ಎಲ್ಲ ನೌಕರರು. ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಜನರಿಂದ ಸಮಸ್ಯೆ ಎದುರಾಗುವಂಥದ್ದು. ಸಮಸ್ಯೆಗಳು ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಹೋಗಲು ಕೂಡ ಹೇಳ್ತಾ ಇರ್ತೀನಿ. ಯಾರಿಗೂ ನೇರವಾಗಿ ಭಾಗವಹಿಸಿ ಹೇಳೋಕ್ಕೆ ಗೊತ್ತಾಗ್ತದೆ. ಕಂದಾಯ ಇಲಾಖೆ ಸಮಸ್ಯೆ ಯಾವ ಕೂಡ ಉದ್ಭವ ಆಗೋದಿಲ್ಲ. ಮನೆಗಳಲ್ಲಿ ಏನು ರೇಟ್ ತುಮಕೂರು ತಾಲೂಕು ಸಂಬಂಧಪಟ್ಟಂಗೆ ನಾನೇ ಆರಡಿಸಿದ್ದಾರಿದ್ದೀನಿ. ಇಲ್ಲಿ ರೇಟ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಜನಗಳ ಒಂದು ಕುಟುಂಬದ ಜಗಳ ಕೂಡ ಜಾಸ್ತಿ ಆಗ್ತದೆ. ಕುಟುಂಬದ ಜಗಳ ಬೀದಿಗೆ ಬರ್ತದೆ, ಬೀದಿಯಿಂದ ನ್ಯಾಯಾಲಯಕ್ಕೆ ಹೋಗ್ತದೆ, ನ್ಯಾಯಾಲಯದ ತಾಯಿದಾರ ಕೋರ್ಟಿಗೆ ಬರ್ತದೆ, ಉಪದಾರ ಕೋರ್ಟ್. ನಾನೇ 56 ಆದೇಶ ಮಾಡಿದ್ದೀನಿ. ಒಂದೇ ಒಂದು ಕೇಸ್ ಮಾತ್ರ ಮೇಲ್ಮನೆಗೆ ಹೋಗಿದೆ. ಇದು ವ್ಯಾಜ್ಯ ನಮ್ದಲ್ಲ, ವ್ಯಾಜ್ಯ ಅವ್ರದ್ದು. ಅವ್ರ ಸಮಸ್ಯೆ ನಮ್ಗೆ ಇಡ್ತಾರೆ. ನಮ್ಮಲ್ಲೇನು ತಿದ್ದುಪಡಿ ಮಾಡ್ತೀವಿ, ನಾವು ಮಾಡಿಕೊಡ್ತೀವಿ, ವಿಸ್ತೀರ್ಣ ತಾಲಿ ಮಾಡಿಕೊಡ್ತೀವಿ. ಅಲ್ಲಿ ಭಾಗ ಆಗೋ ವಿಚಾರಕ್ಕೆ ಮಾತ್ರ ಸಮಸ್ಯೆ ಕ್ರಿಯೇಟ್ ಆಗ್ತಿದೆ ಹೊರತು, ಆದರೆ ಕಂದಾಯ ಇಲಾಖೆ ಕೆಲಸ ವ್ಯಾಜ್ಯಕ್ಕೆ ಬರೋದಿಲ್ಲ. ತಪ್ಪು ಕಲ್ಪನೆ ಸಾರ್ವಜನಿಕರಿಗೆ. ಕಂದಾಯ ಇಲಾಖೆ ಸಮಸ್ಯೆ ನಾವು ಸಮಸ್ಯೆ ಮಾಡೋದಿಲ್ಲ. ಇಲ್ಲ ಆಗ್ತಿರೋದು ಸಮಸ್ಯೆ ಅವರ ಕುಟುಂಬದ ಜಗಳ. ಹೆಣ್ಮಕ್ಳು ಬಿಟ್ಟು ಖಾತೆ ಮಾಡುವಂತ ಬರ್ತಾರೆ, ನಾವು ಮಾಡೋದಿಲ್ಲ. ದೂರು ಕೊಡ್ತಾರೆ. ಹೆಣ್ಮಕ್ಳನ್ನ ಯಾಕೆ ಬಿಡಬಾರ್ದು? ಕಾನೂನು ಅವಕಾಶ ಇಲ್ಲ. ಅವ್ರನ್ನ ರಿಲೀಸ್ ಡೀಟ್ ಮಾಡಿ ನಾವು ಬಿಟ್ಕೊಡ್ತೀವಿ. ಅವ್ರು ಬಂದು ಹೇಳಿಕೆ ಕೊಡಲಿ, ನಾವು ಬಿಟ್ಕೊಡ್ತೀವಿ. ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ದೂರ ಆಗಿ ಪರಿಣಾಮ ಆಗ್ತದೆ. ಅವ್ರು ನಮ್ಮ ಮೇಲೆ ಕೋಪ ಮಾಡ್ತಾರೆ ಜನಗಳು. ಕೋಪ ನಮ್ಮ ಮೇಲೆ ಮಾಡ್ಕೋಬೇಡಿ, ನಮ್ಮ ಇಲಾಖೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನೀವು ಬನ್ನಿ, ಕುಟುಂಬದ 5 ಜನ ಕೂತ್ಕೊಳ್ಳಿ, ನಾವು ಮಾಡಿಕೊಡ್ತೀವಿ. ಇಷ್ಟೇ ವ್ಯತ್ಯಾಸ.
ಇಲ್ಲಿ ಕಂದಾಯ ಇಲಾಖೆದು ಜಗಳನೇ ಇಲ್ಲ ಆ್ಯಕ್ಚುಲಿ. ಏನು ರಸ್ತೆ ಪಸ್ತೆ ಅವಂತ ಮೇಜರ್ ಇರ್ತವೆ, ಅವೆಲ್ಲ ನಾವು ಮಾಡಿಕೊಡ್ತಾ ಇರ್ತೀವಿ. ಈಗಾಗಲೇ ನೀವು ನಂಬಿದ್ರೆ ಬಿಡಿ, ಸುಮಾರು 6-7 ಸಾವಿರ ಜನಗಳಿಗೆ ನಿವೇಶನ ಹಂಚನೆ ಮಾಡೋಕ್ಕೆ ನಾವು ಆಶ್ರಯ ಜಾಗ ಹುಡುಕಿದ್ದೀವಿ, ಆಟದ ಮೈದಾನ ಹುಡುಕಿದ್ದೀವಿ, ಪಾರ್ಕ್ ಹುಡುಕಿದ್ದೀವಿ, ಅಂಕಿಅಂಶ ಹತ್ರ ಇದೆ. ತುಮಕೂರು ತಾಲೂಕಲ್ಲಿ ನಿಜ ಹೇಳ್ತೀನಿ, ಭಾಳ ಒಳ್ಳೆ ಕೆಲಸ ನಾವಂತೂ ಮಾಡ್ತಾಯಿದ್ದೀವಿ. ಅಂಥದ್ದು ನೇರವಾಗಿದೆ, ನಮಗೆ ದೂರು ನಾವೇ ಕೊಡು, ನಮ್ಮಲ್ಲಿ ಸೆಕ್ಷನ್ನೇ ಮಾಡಿದ್ವಿ ದೂರು ಅರ್ಜಿದು, ಇಂಥ ಕೆಲಸ ಆಗಿಲ್ಲ ಅಂತೇಳಿ ನಾವು ಅವ್ರನ್ನ ಕರೆಸಿ ನಾವೇ ಕೂತ್ಕೊಂಡು ಮಾತಾಡಿ ಬಗೆಹರಿಸೋ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತಾಯಿದ್ದೀವಿ. ನಿಜ ಹೇಳ್ತೀನಿ, ಕಂದಾಯ ಇಲಾಖೆಯಲ್ಲಿ ಇದಕ್ಕೆ ಕೆಲಸ ಮಾಡೋಕ್ಕೆ ಭಾಳ ಹೆಮ್ಮೆ ಆಗ್ತಿದೆ. ರೈತರ ಕೆಲಸ, ನಾವು ರೈತರ ಮಕ್ಕಳೇನೆ, ರೈತರ ಕೆಲಸ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಭಾಳ ಹೆಮ್ಮೆ ವಿಚಾರ ಆಗ್ತದೆ ನನಗಂತೂ. ಈ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯದ ಸರ್ಕಾರ ನೌಕರ ಜಿಲ್ಲಾಧ್ಯಕ್ಷನಾಗಿ ಈಗಾಗಲೇ 4.25 ವರ್ಷ ಮುಗಿಸಿದ್ದೀನಿ. ಭಾಳ ಹೆಮ್ಮೆ ಆಗಿ ಜಿಲ್ಲೆಯಲ್ಲಿ ಎಲ್ಲ ಸುಮಾರು 40,000 ನೌಕರರಿಗೆ ಜಿಲ್ಲಾಧ್ಯಕ್ಷ ಮಾಡಿದರೂ ಕೂಡ ನಾನು ಕೂಡ ಒಳ್ಳೆಯ ಕೆಲಸ ಮಾಡಿ ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಅನೇಕ ಜನ ನನ್ನ ಜೊತೆ ಕೆಲಸ ಮಾಡಿದರು, ಮಾನ್ಯ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಶುಭಾಶಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.